ಈ ಜಾಗೃತಿ ಯೋಜನೆ ಜಾರಿಯ ನಂತರ ಗ್ರಾಹಕರ ದೂರುಗಳ ವಿಲೇವಾರಿ ಪ್ರಮಾಣ ಹೆಚ್ಚಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಜಾಗೋ ಗ್ರಾಹಕ್ ಜಾಗೋ ವಿಷಯ ಕುರಿತ ಚರ್ಚೆಯಲ್ಲಿ ಉತ್ತರ ನೀಡಿದ ಅವರು, ಈ ಜಾಗೃತಿ ಯೋಜನೆಯಿಂದಾಗಿ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೂರು ಇತ್ಯರ್ಥಪಡಿಸುವಿಕೆ ಪ್ರಮಾಣ ಶೇಕಡಾ 100ಕ್ಕೆ ಏರಿಕೆಯಾಗಿದೆ ಎಂದರು. 2025ರ ಜುಲೈ ವೇಳೆಗೆ 1,62,474 ದೂರುಗಳು ದಾಖಲಾಗಿದ್ದು, ಈ ಪೈಕಿ 1,50,197 ದೂರುಗಳನ್ನು ಪರಿಹರಿಸಲಾಗಿದೆ. ಈ ಜಾಗೃತಿ ವೇದಿಕೆಯಲ್ಲಿ ಗ್ರಾಹಕರು ವಿದೇಶಗಳಿಂದಲೂ ದೂರು ಸಲ್ಲಿಸಬಹುದಾಗಿದ್ದು, ದೂರುದಾರರ ಭೌತಿಕ ಹಾಜರಿ ಅಗತ್ಯವಿಲ್ಲ ಎಂದರು. Outperformed the disposal rate of the January 2024 also, as 679 non-residents in Indians they register their complaint using the e-Jagrati platform. And number two, what I would like to say, sir, before 2019 Act, so if it is through purely non-political mindset, ಪೀಠಾಧ್ಯಕ್ಷರ ಅನುಮತಿ ಮೇರೆಗೆ ನಡೆಯುವ ಚರ್ಚೆಯ ವೇಳೆ ಎಸ್ಐಆರ್ ಬಗ್ಗೆ ಉತ್ತರ ನೀಡಿದ ಕೇಂದ್ರ ಸಚಿವ ಹಾಗೂ ಮೇಲ್ಮನೆ ಸಭಾನಾಯಕ ಜೆಪಿ ನಡ್ಡಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಸುಧಾರಣೆಗಳು ಅತ್ಯಂತ ಮಹತ್ವದ್ದಾಗಿದ್ದು, ಈ ಬಗ್ಗೆ ಸದನದಲ್ಲಿ 16 ಗಂಟೆಗಳಿಗೂ ಹೆಚ್ಚು ಕಾಲ ವಿಸ್ತೃತ ಚರ್ಚೆಯಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಕುರಿತು ಈಗಾಗಲೇ ವಿವರವಾದ ಚರ್ಚೆ ನಡೆದಿದ್ದು, ಉತ್ತರ ನೀಡುವ ವೇಳೆ ವಿರೋಧ ಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡಿರುವುದು ದುರದೃಷ್ಟಕರ ಎಂದರು. ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ವಿಶ್ವಾಸವಿಲ್ಲ ಹಾಗೂ ಪ್ರಜಾತಂತ್ರದ ಸುಧಾರಣೆಯಲ್ಲಿ ವಿಶ್ವಾಸವಿಲ್ಲ. ಕೇವಲ ಅರಾಜಕತೆ ಸೃಷ್ಟಿಸುವುದು ಆ ಪಕ್ಷಗಳ ಉದ್ದೇಶವಾಗಿದೆ. ವಿರೋಧಕ್ಕಾಗಿ ವಿರೋಧ ಮಾಡುವ ತಂತ್ರ ಖಂಡನೀಯ ಎಂದು ಹೇಳಿದರು. इन्होंने एसआईआर के बारे में भी पूरी चर्चा की थी, लेकिन जब चर्चा का जवाब देने की बारी आई तो विपक्ष वॉकआउट कर गया था. ये इनका रवैया है. इनको कोई भी प्रजातांत्रिक व्यवस्थाओं में विश्वास नहीं है, डेमोक्रेटिक नॉर्म्स में इनका कोई विश्वास नहीं है. ये सिर्फ जो मैंने कल कहा था कि अव्यवस्था फैलाने में, एनार्की लाने में इनका उद्देश्य है, और डेमोक्रेटिक तरीके से जो पार्लियामेंट्री प्रोसीजर्स के तहत डिस्कशन चलती है, उस आज भी उन्होंने यही काम किया है. मैं इसकी सारे हाउस के तरफ से घोर निंदा करता हूं. जिनका कोई भी उद्देश्य डिस्कशन करने का नहीं है, यह अवरोध पैदा करने का है और यह निंदनीय है. इसे ऑन रिकॉर्ड लाया जाए. ಇದಕ್ಕೂ ಮುನ್ನ ಪ್ರತಿಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಎಸ್ಐಆರ್ಗೆ ವಿರೋಧ ಉಂಟಾಗಿದೆ, ಎಸ್ಐಆರ್ನಲ್ಲಿ ಕೆಲವು ನಿಯಮ ಬಾಹಿರ ಬೆಳವಣಿಗೆಗಳಾಗಿವೆ ಎಂದು ಆರೋಪಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್, ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ನಿರಾಧಾರ ಹೇಳಿಕೆ ನೀಡುವುದು ಸರಿಯಲ್ಲ. ಪಶ್ಚಿಮ ಬಂಗಾಳ ಹಾಗೂ ಇತರ ರಾಜ್ಯಗಳ ಪರಿಸ್ಥಿತಿಯನ್ನು ನೀವು ಗಮನಿಸಬೇಕು ಎಂದರು. What Derek ji raised the point, it is very important. SIR is everywhere, it is going fraud, and it is fraud, and to win the election, that is not win the election, in Tamil Nadu, it is going in Bengal, everybody has it is going in Tamil Nadu, it is going in Karnataka, it is going in Bengal, and you see the situation in Bengal.